ನಮ್ಮ ಮೈಸೂರು ಮಹಾರಾಜರು, ರಾಜ್ಯವಿಲ್ಲದ ಮಹಾರಾಜರು ಯದುವೀರವರ್ಧ ಒಡೆಯರು ಅವರು ಮಾತಾಡುವಾಗ ಒಂದು ಮಾಧ್ಯಮದ ಮುಂದೆ ಒಂದು ಮಾತು ಹೇಳ್ತಾರೆ. ಸಂಸ್ಕೃತದಿಂದ ಬಂದಿದ್ದು ಕನ್ನಡ, ಇನ್ನೂ ಬೇರೆ ಬೇರೆ ಭಾಷೆಗಳಿಂದ ಬಂದಿದ್ದು ಕನ್ನಡ ಅಂಥೇಳಿ. ಮಹಾರಾಜರು ಅವರು ವಿದೇಶದಲ್ಲಿ ಓದ್ಕೊಂಡು ಬಂದರು ಅಂತ ಅನಿಸುತ್ತೆ. ಅವರಿಗೆ ಕರ್ನಾಟಕದ ಇತಿಹಾಸ ಗೊತ್ತಿಲ್ಲ, ಕರ್ನಾಟಕದ ಭಾಷಾ ಇತಿಹಾಸ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಗೊತ್ತಿಲ್ಲದ ಮೇಲೆ ಮಾತಾಡಬಾರ್ದಾಗಿತ್ತು. ಅನೇಕರು ಹೇಳ್ತಾರೆ ಸಂಸ್ಕೃತದಿಂದ ಬಂದಂಥದ್ದು ಕನ್ನಡ ಅಂಥೇಳಿ. ಸಂಸ್ಕೃತದಿಂದ ಬಂದಿದ್ದು ಕನ್ನಡ ಅಲ್ಲ, ತಮಿಳಿನಿಂದ ಬಂದಿದ್ದು ಕನ್ನಡ ಅಲ್ಲ ಅನ್ನೋದನ್ನ ನಮ್ಮ ಭಾಷಾ ತಜ್ಞರು, ನಮ್ಮ ಶಾಸನಗಳು ಸಾರಿ ಸಾರಿ ಹೇಳ್ತವೆ. ಇದರಲ್ಲಿದೆ ನಾವು ಆ ಎಲ್ಲ ಕನ್ನಡದ ಎಲ್ಲ ಇತಿಹಾಸ, ಕನ್ನಡ ಯಾವಾಗ ಹುಟ್ಟಿತು, ಎಷ್ಟು ಸಾವಿರ ವರ್ಷಗಳ ಕನ್ನಡ, ಅದು ಯಾವುದಾದ್ರು ಭಾಷೆಯ ಅಂಗಿನಲ್ಲಿ ಹುಟ್ಟಿದ್ದ, ಇಲ್ಲ ಯಾವುದರ ಪದಗಳಿಂದ ಕನ್ನಡ, ಇಲ್ಲ ಯಾವುದರ ಲಿಪಿಗಳಿಂದ ಕನ್ನಡ, ಏನೂ ಅಲ್ಲ. ಕನ್ನಡಕ್ಕೆ ತನ್ನದೇ ಆದಂಥ ಎಲ್ಲ ಸ್ವಂತಿಕೆಯಿಂದ ಕನ್ನಡ ಇವತ್ತು ಬೆಳೆದು ನಿಂತಾಗ ಕೆಲವು ಪದಗಳು ಕನ್ನಡದ ಒಳಗೆ ನುಗ್ಗಿರ್ಬೋದು ಅಷ್ಟೇ. ಕೆಲವು ಪದಗಳು ಸಂಸ್ಕೃತದಿಂದ, ಕೆಲವು ಪದಗಳು ಇನ್ಯಾವುದೋ ಭಾಷೆಗಳಿಂದ ಆಯ್ಕೆ ಆಗಿ ತಗೊಂಡಿರ್ಬೋದು. ಇಲ್ಲ ಯಾರೋ ನಮ್ಮ ಸಾಹಿತಿಗಳು ಅವರು ಬರೆಯುವಾಗ ಆ ಪದಗಳನ್ನು ಬಳಸಿರ್ಬೋದು. ಅದರೊಳಗಡೆ ಕನ್ನಡದ ಬೆಳೆದ ನಂತರ ಆ ಪದಗಳು ಅದರ ಒಳ ಹೊಕ್ಕಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಸಂಸ್ಕೃತವೂ ಕನ್ನಡಕ್ಕೆ ತಾಯಿ ಅಲ್ಲ, ತಮಿಳೂ ಸಹ ಕನ್ನಡಕ್ಕೆ ತಾಯಿ ಅಲ್ಲ, ಇನ್ಯಾವ ಭಾಷೆಯೂ ಕನ್ನಡಕ್ಕೆ ತಾಯಿ ಅಲ್ಲ ಅನ್ನೋದನ್ನ ನಮ್ಮ ಮೈಸೂರಿನ ರಾಜರು ಅರ್ಥ ಮಾಡ್ಕೋಬೇಕು. ಪಾಪ ಅವ್ರಿಗೆ ಯಾರೋ ಹೇಳಿರ್ತಾರೆ ಪಂಡಿತರು, ಅವರ ಆಸ್ಥಾನದ ಪಂಡಿತರು ಯಾರೋ ಹೇಳಿರ್ತಾರೆ. ಅವ್ರಿಗೂ ಗೊತ್ತಿರಲ್ಲ, ಆ ಪಂಡಿತರಿಗೂ ಸಂಸ್ಕೃತದ ಮೂಲದಿಂದ ಬಂದವರು ಇರ್ಬೋದು, ಅದಕ್ಕೆ ಅವ್ರು ಹೇಳಿರ್ತಾರೆ. ನಾನು ಸಾರಿ ಹೇಳ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಉದಯವಾಗಿ 26 ವರ್ಷ ಆದರೂ ಈ ಮಾತು ಹೇಳ್ತಾ ಇದ್ದೀವಿ. ಇದು ಯಾವ ಗರ್ಭದಲ್ಲಿ ಹುಟ್ಟಿದಂಥ ಭಾಷೆ ಕನ್ನಡ ಅಲ್ಲ ಅಂತ ಹೇಳಿ.